ಖಾಸಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ಹೇಗೆ ಜನ ಬೇಸತ್ತು ಹೋಗಿದ್ದಾರೆ ಅಂದ್ರೆ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ, ಸರಣಿ ವರದಿ ಮಾಡ್ತಾ ಇದ್ವಿ. ಈ ಬೆನ್ನಲ್ಲೇ ಸರ್ಕಾರ ಅಂಕುಶ ಹಾಕೋದಕ್ಕೆ ಮುಂದಾಗಿದೆ. ವಿವಿಧ ರಾಜ್ಯಗಳಲ್ಲಿ ಈಗಾಗಲೇ ಜಾರಿಯಲ್ಲಿದೆ ಈ ಕಾಯ್ದೆಯ ಸ್ವರೂಪ, ಮತ್ತೆ ಬಿಲ್ನ ಸ್ವರೂಪದಲ್ಲೆಲ್ಲ ಜಾರಿಯಲ್ಲಿದೆ. ಸೊ ಆಂಧ್ರ ಮಾಡೆಲ್ ಅನ್ನ ಇಲ್ಲಿ ಸರ್ಕಾರ ಫಾಲೋ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಆಂಧ್ರ ಮಾದರಿಯಲ್ಲಿ ಕಾನೂನು ಜಾರಿಗೆ ಸರ್ಕಾರದ ವತಿಯಿಂದ ಚಿಂತನೆಗಳಾಗ್ತಾ ಇದೆ. ಸೊ ಅದರ ಪ್ರಾಸ್ ಅಂಡ್ ಕಾನ್ಸ್ ಏನು ಅನ್ನೋದನ್ನ ಸದ್ಯಕ್ಕೆ ಎಕ್ಸ್ಪರ್ಟ್ಸ್ ಮೂಲಕ ತಿಳಿದುಕೊಳ್ಳೋ ಪ್ರಯತ್ನದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಅನ್ನೋದರ ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ಆಂಧ್ರ, ತೆಲಂಗಾಣ ಇಲ್ಲೆಲ್ಲವೂ ಕೂಡ ಈ ಮೈಕ್ರೋ ಫೈನಾನ್ಸರ್ಗಳ ಕಿರುಕುಳಕ್ಕೆ ಅಂಕುಶ ಹಾಕೋ ನಿಟ್ಟಿನಲ್ಲಿ ಕಾನೂನು ಜಾರಿಯಲ್ಲಿದೆ. ಅದೇ ಮಾಡೆಲನ್ನು ಯಥಾವತ್ತಾಗಿ ರಾಜ್ಯದಲ್ಲಿ ತಂದರೆ ಹೆಂಗೆ ಅಂತ ಚಿಂತನೆಯನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಸೊ ಆಂಧ್ರ ಮಾದರಿಯ ಫೈನಾನ್ಸ್ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ತಮ್ಮ ಬಡ್ಡಿಯ ಪ್ರಮಾಣವನ್ನು ಸಾರ್ವಜನಿಕವಾಗಿ ಪ್ರಕಟ ಮಾಡಬೇಕು ಅನ್ನೋದು ಒಂದು ರೂಲ್ಸು. ಆಮೇಲೆ ಫೈನಾನ್ಸ್ ಕಾನೂನನ್ನೇನಾದರೂ ಉಲ್ಲಂಘನೆ ಮಾಡಿ ಅಗ್ರೆಸಿವ್ ಆಗಿ ರಿಕವರಿ ಮಾಡ್ಕೊಳ್ತೀನಿ ಅಂತ ಆದರೆ ಅಂಥವರಿಗೆ 6 ತಿಂಗಳ ಶಿಕ್ಷೆಯನ್ನು ವಿಧಿಸೋದಕ್ಕೆ ಅವಕಾಶ ಇರುತ್ತೆ. ಮತ್ತು ಯಾವುದೇ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಸ್ವಸಹಾಯ ಗುಂಪುಗಳ ಸದಸ್ಯರಾಗ್ತಿರೋ ರೀತಿ ನೋಡ್ಕೊಳ್ಳೋದು, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಬಡ್ಡಿ ದರವನ್ನು ಪ್ರಕಟ ಮಾಡೋದು, ಟ್ರಾನ್ಸ್ಪರೆನ್ಸಿಯಲ್ಲಿ ಇಟ್ಕೊಳ್ಳೋದು, ಅದೆಲ್ಲರಿಗೂ ಗೊತ್ತಾಗೋದು, ಆಮೇಲೆ ಮತ್ತು ಬಲವಂತವಾಗಿ ವಸೂಲಾತಿಗೆ ಮುಂದಾದರೆ, ಈಗ ಡಾನ್ ಟು ಡಸ್ಟು ನೀವು ಬಂದು ರಿಕವರಿ ಮಾಡಬೇಕಷ್ಟೇ, ಅದಾದ್ಮೇಲೆ ಮಾಡೋಂಗಿಲ್ಲ ಅಂತ RBI ರೂಲ್ಸು. ಅದನ್ನು ಎಲ್ಲರೂ ಫಾಲೋ ಮಾಡಬೇಕು. RBIನಲ್ಲಿ ರಿಜಿಸ್ಟರ್ ಆಗಿರೋರು ಎಲ್ಲರೂ. ಡಾನ್ ಟು ಡಸ್ಟ್ ಅಂದ್ರೇನು? ಬೆಳಗ್ಗೆ ಸೂರ್ಯೋದಯದ ನಂತರ ಸೂರ್ಯಾಸ್ತಕ್ಕೂ ಮುನ್ನ ಇಷ್ಟರಲ್ಲೇ ನೀವು ರಿಕವರಿ ಮಾಡ್ಕೊಳ್ಬೇಕು. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಜಿಲ್ಲಾ ಪ್ರಾಧಿಕಾರದಲ್ಲೂ ಕೂಡ ರಿಜಿಸ್ಟರ್ ಆಗಿರಬೇಕು ಅನ್ನೋ ರೂಲ್ಸ್ ಕೂಡ ಸದ್ಯಕ್ಕೆ ಆಂಧ್ರದಲ್ಲಿ ಫಾಲೋ ಆಗ್ತಾ ಇದೆ. ಇದರಿಂದ ರೆಗ್ಯುಲೇಷನ್ಸ್ ಸಹಜವಾಗಿದೆ. ಮತ್ತು ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಬಡ್ಡಿ ಹೆಂಗಿರುತ್ತೆ ದರ ಅಂತ ಹೇಳಿದ್ರೆ, ಕೆಲವರೆಲ್ಲ 26%, 30%, 40% ಎಲ್ಲ ತಗೊಳ್ತಾ ಇದ್ದಾರೆ, ತಿಂತಾ ಇದ್ದಾರೆ. ಸೊ ಹಾಗೆಲ್ಲ ಮಾಡೋಂಗಿಲ್ಲ. RBI ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎಷ್ಟು ಹೇಳಿದೆ ಅಂತ ಹೇಳಿದ್ರೆ 26%. ಸೊ ನಿಮ್ಮ ಸಂಸ್ಥೆ ಎಷ್ಟು ಪರ್ಸೆಂಟೇಜ್ನ ಅಡಿಯಲ್ಲಿ ಕೊಡ್ತಾ ಇದೆ ಅದನ್ನು ತಿಳಿಸ್ಬೇಕು ನೀವು ಅಂತ ಹೇಳೋ ಸಾಧ್ಯತೆ ಇದೆ. ಯಾವುದೇ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಸ್ವಸಹಾಯ ಸಂಘದಲ್ಲಿ ಸದಸ್ಯ ಆಗಿರಬಾರ್ದು. ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಒಂದೇ ಕಂಪನಿಯವರು 6-7 ರೀತಿಯಲ್ಲಿ ಮುಖವಾಡ ಧರಿಸ್ಕೊಂಡು ಒಬ್ಬ ವ್ಯಕ್ತಿಗೆ ಸಾಲ ಕೊಟ್ಟು ಅವರು ಒಂದು ಸಲ ತೀರಿಸೋದಕ್ಕೆ ಇನ್ನೊಂದು ಅದೇ ಕಂಪನಿಯಿಂದ B ಕಂಪನಿಯಿಂದ ಮತ್ತೊಂದು ಸಲ ತೊಗೊಂಡು ತೀರಿಸೋದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಸೊ ಈ ಥರದ್ದು ಫ್ರಾಡ್ ಎಲ್ಲ ಆಗದೇ ಇರೋ ರೀತಿ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ರೂಲ್ಸನ್ನು ಜಾರಿಗೆ ತಂದರೆ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬೇರೆ ಸ್ಟೇಟ್ನಲ್ಲಿ ಚಾಲ್ತಿಯಲ್ಲಿರುವಂತಹ ರೂಲ್ಸು ಇವೆಲ್ಲವೂ ಕೂಡ. ಮತ್ತು ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಸರ್ಕಾರದ ವತಿಯಿಂದಲೇ ಮಾಡೋದಕ್ಕೆ ಈ ಮೂಲಕ ಮುಂದಾಗ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಅವ್ರ ಅಂಡ್ರಲ್ಲಿ ಬಂದರೆ ಹೆಂಗೆ ಅಂತ ಚಿಂತನೆಯನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಸೊ ಇದು ಆಂಧ್ರ ಮಾಡೆಲ್ನ ಹುರುಳು. ಇದರಲ್ಲಿ ಇನ್ನೂ ಯಾವುದ್ಯಾವುದಕ್ಕೆ ಟ್ಯೂನ್ ಅಪ್ ಮಾಡಬಹುದು ಅನ್ನೋದನ್ನು ಕಾನೂನು ಎಕ್ಸ್ಪರ್ಟ್ಗಳು ಚರ್ಚೆ ಮಾಡ್ತಿದ್ದಾರೆ ಇವತ್ತಿನ ಮೀಟಿಂಗ್ನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಬಹು ಚರ್ಚೆಯಲ್ಲಿರುವಂತಹ ವಿಚಾರ ಆಂಧ್ರ ಮಾಡೆಲ್. ಫೈನಾನ್ಸ್ ಕಂಪನಿಗಳು ಬೇಕಾಬಿಟ್ಟಿಯಾಗಿ ಈಗ ಅಗ್ರೆಸಿವ್ ಆಗಿ ರಿಕವರಿ ಮಾಡ್ತಿದೆಯಲ್ಲ, ಅದಕ್ಕೆಲ್ಲ ಅವಕಾಶ ಇಲ್ಲ. ಹಂಗೆ ಒಂದು ವೇಳೆ ಮಾಡಿದ್ರೆ ಕಾಗ್ನಿಸಬಲ್ ಅಫೆನ್ಸ್ ಅಂತ ಒಳಗಡೆ ಹಾಕೋ ಚಾನ್ಸಸ್ ಇರುತ್ತಂತೆ. ಮತ್ತು ಒಬ್ಬ ವ್ಯಕ್ತಿಗೆ ಒಂದು ಕಡೆಯಿಂದ ಸಾಲ ಸಿಕ್ಕಿದ ಮೇಲೆ ಆ ವ್ಯಕ್ತಿಗೆ ಮತ್ತೆ ಒಂದು 4-5 ಕಡೆ ಸಾಲ ಕೊಡುವಂತಹ ಕೆಲಸ ಎಲ್ಲ ಈಗ ಆಗ್ತಾ ಇದೆಯಲ್ಲ, ಅದೆಲ್ಲ ನೋಡದೇ ಇರೋ ರೀತಿ ಮಾಡ್ಕೊಳ್ತಾ ಇದ್ದಾರಂತೆ. ಮತ್ತು ತುಂಬ ಜನ ಕೇಳ್ತಾ ಇದ್ದಿದ್ದು ಮಿನಿಮಮ್ ಫೈನಾನ್ಷಿಯಲ್ ಗ್ಯಾರಂಟಿ ಅಶ್ಯೂರೆನ್ಸ್ ಬೇಕು ನಮಗೆ ಅಂತ. ಅಂದರೆ ಈಗೊಬ್ಬ 400 ರೂಪಾಯಿ ದಿನಕ್ಕೆ ದುಡಿತಾ ಇದ್ದಾನೆ ಅಂದರೆ ಆತನಿಗೆ 5 ಲಕ್ಷ 6 ಲಕ್ಷವನ್ನು ಕೊಡೋದು ಇವರೇ ಪುಸ್ಲಾಯಿಸ್ಬಿಟ್ಟು. ಅಂಥದ್ದೆಲ್ಲ ಮಾಡಬಾರ್ದು. ತನ್ನ ಸಾಮರ್ಥ್ಯಕ್ಕಿಂತ ಎಷ್ಟು ಪರ್ಸೆಂಟೇಜ್ ಸಿಗಬಹುದು ಲೋನ್ ಅನ್ನೋದನ್ನ ಬೇರೆ ಬ್ಯಾಂಕ್ಗಳು ಹೆಂಗೆ ಮಾಡುತ್ತೋ ಹಂಗೆ ಮಾಡಬೇಕು ಅನ್ನೋದು ಇವ್ರದ್ದು ಉದ್ದೇಶ.